ರೀಸನ್ ಫಾರ್ ಕ್ಯಾನ್ಸಲೇಷನ್ ಅಂತ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಮಿಶೋದಲ್ಲಿ ನೀವೇನಾದರೂ ಪ್ರಾಡಕ್ಟ್ ಆರ್ಡರ್ ಮಾಡಿದ್ರಾ, ಆ ಪ್ರಾಡಕ್ಟ್ ನಿಮಗೆ ಇಷ್ಟ ಇಲ್ವಾ, ಅಥವಾ ತಪ್ಪಾದ ಪ್ರಾಡಕ್ಟ್ ಆರ್ಡರ್ ಮಾಡಿದ್ರಾ, ಡೆಲಿವರಿ ಟೈಮ್ ತುಂಬ ಜಾಸ್ತಿ ಆಯಿತಾ, ಇನ್ನೂ ಏನೇನೋ ರೀಸನ್ ಇರ್ಬೋದು ನಿಮ್ಮದು. ರೀಸನ್ ಏನೇ ಇರಲಿ, ನೀವು ಜಸ್ಟ್ ಆರ್ಡರ್ ಕ್ಯಾನ್ಸಲ್ ಮಾಡಬೇಕು ಅನ್ಕೊತಿದ್ದೀರಾ. ಇವತ್ತಿನ ಒಂದು ವೀಡಿಯೋದಲ್ಲಿ ನಾನು ನಿಮಗೆ ಮಿಶೋ ಆ್ಯಪ್ನಲ್ಲಿ ಯಾವ ರೀತಿ ಆರ್ಡರನ್ನು ಕ್ಯಾನ್ಸಲ್ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೇನೆ. ಹಾಯ್, ನಾನು ತುಳಸಿದಾಸ್ ಟೆಕ್ ಇನ್ ಸೆಕೆಂಡ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಮೊದಲು ನಾನು ನಿಮಗೆ ಮಿಶೋದ 2025 ಕ್ಯಾನ್ಸಲೇಷನ್ ಪಾಲಿಸಿ ಬಗ್ಗೆ ತಿಳಿಸ್ಕೊಡ್ತಿದ್ದೇನೆ. ಆರ್ಡರ್ ಶಿಪ್ಡ್ ಆಗೋಕ್ಕಿಂತ ಮುಂಚೆ ನೀವು ಆರ್ಡರನ್ನು ಕ್ಯಾನ್ಸಲ್ ಮಾಡ್ಬೋದು. ಇದಕ್ಕೆ ಯಾವುದೇ ಚಾರ್ಜ್ ಆಗೋದಿಲ್ಲ. ಶಿಪ್ಡ್ ಅಂತಂದರೆ ಸೆಲರ್ಸ್ ನಿಮ್ಮ ಪ್ರಾಡಕ್ಟನ್ನು ಪ್ಯಾಕ್ ಮಾಡಿ ಡೆಲಿವರಿ ಕಂಪ್ನಿಗೆ ಕೊಡ್ತಾರೆ. ಕೊಟ್ಟಾದ್ಮೇಲೆ ಅಲ್ಲಿ ಶಿಪ್ಡ್ ಅಂತ ಬರುತ್ತೆ. ಶಿಪ್ಡ್ ಆದಮೇಲೆ ಕ್ಯಾನ್ಸಲ್ ಮಾಡಲಿಕ್ಕೆ ಆಗೋಲ್ಲ. ಶಿಪ್ಡ್ ಆಗೋಕ್ಕಿಂತ ಮುಂಚೆ ನೀವು ಕ್ಯಾನ್ಸಲನ್ನು ಮಾಡ್ಬೋದು. ಯೂಶ್ವಲಿ ಶಿಪ್ಡ್ ಆಗಲಿಕ್ಕೆ 4 ರಿಂದ 7 ದಿನ ತಗೊಳುತ್ತೆ. ಬೇಗನೆ ತೊಗೊಳ್ಬೋದು, ಗೊತ್ತಿಲ್ಲ. ನೀವು ಕ್ಯಾನ್ಸಲ್ ಮಾಡೋ ಆರ್ಡರನ್ನು ಆನ್ಲೈನ್ ಪೇಮೆಂಟ್ ಮಾಡಿದರೆ, ಯಾವುದರಿಂದ ನೀವು ಆನ್ಲೈನ್ ಪೇಮೆಂಟ್ ಮಾಡಿರುತ್ತೆ, ಎಕ್ಸಾಂಪಲ್ ಇವಾಗ UPI ಆ್ಯಪಿಂದ ಫೋನ್ಪೇ, ಪೇಟಿಎಮ್ ಆಗಿರ್ಬೋದು, ನಿಮಗೆ ಆ ಒಂದು ಆ್ಯಪ್ಗೆ ಕ್ರೆಡಿಟ್ ಆಗುವಂಥದ್ದು. ಸೊ ಅದಕ್ಕೆ ನಿಮ್ಮ ಬ್ಯಾಂಕ್ ಅಕೌಂಟ್ ಲಿಂಕ್ ಇರುತ್ತಲ್ಲ, ಸೊ ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ಡೈರೆಕ್ಟಾಗಿ ಅಮೌಂಟ್ ಕ್ರೆಡಿಟ್ ಆಗುವಂಥದ್ದು. ಕ್ರೆಡಿಟ್ ಆಗಲಿಕ್ಕೆ ಯೂಶ್ವಲಿ 5 ರಿಂದ 7 ದಿನ ತಗೊಳುತ್ತೆ ಅಂತ ಇಲ್ಲಿ ಪಾಲಿಸಿಯಲ್ಲಿ ಹೇಳುತ್ತೆ. ಬಟ್ ನನಗೆ ಇಲ್ಲಿ ವಿತಿನ್ 2 ಅವರ್ಸಲ್ಲಿ ಕ್ರೆಡಿಟ್ ಆಗಿದೆ ಅಮೌಂಟ್. ಸೊ ನೋಡ್ಬೋದು, ನಮಗೆ ಅಲ್ಲಿ ಸ್ಕ್ರೀನ್ ಮೇಲೆ ತೋರಿಸ್ತದೆ ಶಿಪ್ಡ್ ಅಂತಿದೆ. ಇವಾಗ ಇದು ಯಾವುದೇ ಥರ ಒಂದು ಪ್ರಾಡಕ್ಟ್ ಶಿಪ್ಡ್ ಆಗಿಲ್ಲ. ಇದನ್ನು ನಾನು ನಿನ್ನೆನೇ ಆರ್ಡರ್ ಮಾಡಿದ್ದು, ಅಂದರೆ 10 ಆಗಸ್ಟ್ಗೆ ಆರ್ಡರ್ ಮಾಡಿದ್ದು. ಸೊ ನೋಡ್ಬೋದು, ಶಿಫ್ಟ್ ಆಪ್ಷನ್ 11 ಆಗಸ್ಟ್ ಇದೆ ಅಂತಂದರೆ ಇವಾಗ ಇದು ಇನ್ನೂ ಶಿಫ್ಟ್ ಆಗಿಲ್ಲ. ಇವಾಗ ನಾನು ಇದನ್ನು ಕ್ಯಾನ್ಸಲ್ ಕೂಡ ಮಾಡ್ಬೋದು. ಕೆಲವೊಂದು ಪ್ರಾಡಕ್ಟನ್ನು ನೀವು ಕ್ಯಾನ್ಸಲ್ ಮಾಡಲಿಕ್ಕೆ ಆಗಲ್ಲ. ಫಾರ್ ಎಕ್ಸಾಂಪಲ್ ಕಸ್ಟಮೈಸ್ಡ್ ಆರ್ಡರ್ ಅಥವಾ ಆರ್ಡರ್ ಟು ಆರ್ಡರ್. ಇವಾಗ ಕಸ್ಟಮೈಸ್ಡ್ ಅಂದರೆ ಇವಾಗ ಫಾರ್ ಎಕ್ಸಾಂಪಲ್ ನೀವು ಕಪ್ ಮೇಲೆ ನಿಮ್ಮ ಫೋಟೋವನ್ನು ಹಾಕ್ಕೊಳ್ತೀರಾ, ಅಥವಾ ಮಗ್ ಮೇಲೆ ನಿಮ್ಮ ಫೋಟೋ ಪ್ರಿಂಟ್ ಹಾಕ್ಕೊಳ್ತೀರಾ, ಅಥವಾ ನಿಮ್ಮ ಫೋಟೋವನ್ನು ಫೋನ್ ಕೇಸ್ ಮೇಲೆ, ಅಥವಾ ನೀವು ಸ್ಪೆಷಲ್ ಫರ್ನಿಚರ್ ಅಥವಾ ಹ್ಯಾಂಡ್ ಕ್ರಾಫ್ಟೆಡ್ ಜ್ಯುವೆಲ್ರಿ ಆಗಿರ್ಬೋದು, ಅಥವಾ ನೀವು ಟೈಲರ್ಡ್ ಡ್ರೆಸ್ ಆಗಿರ್ಬೋದು. ಸೊ ಈ ಥರ ಒಂದು ಪ್ರಾಡಕ್ಟ್ಗಳನ್ನು ನೀವು ಕ್ಯಾನ್ಸಲ್ ಮಾಡಲಿಕ್ಕೆ ಆಗಲ್ಲ, ಯಾಕಂತಂದರೆ ಅದು ಕಸ್ಟಮೈಸ್ಡ್ ಆಗಿರುತ್ತೆ. ಸೊ ಇವಾಗ ನಿಮಗೆ ಅರ್ಥ ಆಗಿರುತ್ತೆ ಕಸ್ಟಮೈಸ್ಡ್ ಪ್ರಾಡಕ್ಟ್ ಅಂದರೆ ಏನು ಅಂತ. ಇವಾಗ ನಾನು ನಿಮಗೆ ಹ್ಯಾಂಡ್ ಕ್ಯಾಮಲ್ಲಿ ತೋರಿಸ್ತೇನೆ. ಸೊ ಇವಾಗ ನೋಡ್ಬೋದು, ನಾನು ಮಿಶೋ ಆ್ಯಪನ್ನು ಓಪನ್ ಮಾಡ್ಕೊಂಡಿದ್ದೇನೆ. ಓಪನ್ ಮಾಡಿಬಿಟ್ಟು ಇವಾಗ ನೋಡ್ಬೋದು ಮೈ ಆರ್ಡರ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ತೇನೆ. ಸೊ ಮೈ ಆರ್ಡರ್ ಮೇಲೆ ಕ್ಲಿಕ್ ಮಾಡಿಕೊಂಡ್ರ ನಂತರ ಇವಾಗ ನಾನು ಆರ್ಡರ್ ಮಾಡಿರೋಂಥ ನನ್ನ ಪ್ರಾಡಕ್ಟ್ ಇಲ್ಲಿ ತೋರಿಸ್ತಾ ಇದೆ. ಸೊ ಇಲ್ಲಿ ನೋಡ್ಬೋದು ಡೆಲಿವರಿ ಆಗಿರೋ ಪ್ರಾಡಕ್ಟ್ ಕೂಡ ತೋರಿಸುತ್ತೆ, ಅಥವಾ ಸೊ ಜಸ್ಟ್ ಆರ್ಡರ್ ಮಾಡಿರುವಂಥ ಪ್ರಾಡಕ್ಟ್ ಕೂಡ ಇಲ್ಲಿ ನಮಗೆ ತೋರಿಸುತ್ತೆ. ಸೊ ಇವಾಗ ನೀವು ಆರ್ಡರ್ ಮಾಡಿದ್ರಲ್ವಾ, ಸೊ ಯಾವುದನ್ನು ನಿಮಗೆ ಕ್ಯಾನ್ಸಲ್ ಮಾಡಲಿಕ್ಕೆ ಇಷ್ಟಪಡ್ತೀರಾ ಆ ಆರ್ಡರ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ನೋಡ್ಬೋದು, ಇವಾಗ ನನಗೆ ಕ್ಯಾನ್ಸಲ್ ಆರ್ಡರ್ ಅಂತ ಆಪ್ಷನ್ ಶೋ ಆಗ್ತಾ ಇದೆ. ಸೊ ಈ ಒಂದು ಪ್ರಾಡಕ್ಟ್ ನೋಡ್ಬೋದು ನನಗಿನ್ನೂ ಶಿಫ್ಟ್ ಆಗಿಲ್ಲ. ಸೊ ಇದನ್ನು ನಾನು ಇವಾಗ ಕ್ಯಾನ್ಸಲ್ ಕೂಡ ಮಾಡ್ಬೋದು. ಇವಾಗ ಆರ್ಡರ್ ಕ್ಯಾನ್ಸಲ್ ಅಂತ ಇದೆಯಲ್ವಾ, ಸೊ ಅದ್ರ ಮೇಲೆ ನಾನು ಇವಾಗ ಕ್ಲಿಕ್ ಮಾಡ್ಕೊಳ್ತೇನೆ. ಸೆಲೆಕ್ಟ್ ರೀಸನ್ ಫಾರ್ ಕ್ಯಾನ್ಸಲೇಷನ್ ಅಂತ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಿಮ್ಮ ಕ್ಯಾನ್ಸಲೇಷನ್ಗೆ ಯಾವ ರೀಸನ್ ಒಪ್ಪುತ್ತೋ ಆ ರೀಸನನ್ನು ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ನಿಮ್ಮ ರೀಸನ್ ಅಲ್ಲಿ ಇಲ್ಲದೆ ಇದ್ರೆ ನೀವು ಅದರ್ ರೀಸನ್ ಅಂತ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೋಡ್ಬೋದು ಅದರ್ ಅಂತ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ರೀಸನ್ ನಾನು ಇಲ್ಲಿ ರ್ಯಾಂಡಮ್ ಆಗಿ ಕ್ಲಿಕ್ ಮಾಡ್ಕೊಳ್ತೇನೆ, ಯಾಕಂತಂದ್ರೆ ಇದು ಮ್ಯಾಟ್ರ್ ಆಗಲ್ಲ. ಸೊ ನೀವು ಏನೇ ರೀಸನ್ ಕೊಟ್ಟರು ತಗೊಳುತ್ತೆ. ಸೊ ನಂತರ ಇದು ಕ್ಯಾನ್ಸಲ್ ಆಗುತ್ತೆ. ಸೊ ನಮ್ಗೆ ಇಲ್ಲಿ ನೋಡ್ಬೋದು, ಇವಾಗ ಕೆಳಗಡೆ ಒಂದು ಸೆಕ್ಷನ್ ಇದೆ, ಟೆಲ್ ಅಸ್ ಮೋರ್ ಆಪ್ಷನಲ್ ಅಂತ. ಸೊ ಅಲ್ಲಿ ನಾವು ರೀಸನ್ ಅನ್ನ ಬರೀಬೇಕಂತೇನಿಲ್ಲ, ಸೊ ಬರೆದಿದ್ರು ನಡೀತದ್ದು, ಆಪ್ಷನಲ್ ಆಗಿರುತ್ತೆ. ಸೊ ಇವಾಗ ಕ್ಯಾನ್ಸಲ್ ಆರ್ಡರ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇವಾಗ ಇಲ್ಲಿ ನೋಡ್ಬೋದು ಕ್ಯಾನ್ಸಲ್ ಇನಿಷಿಯೇಟೆಡ್ ಅಂತ ಬಂತು. ನಿಮ್ಮ ಕ್ಯಾನ್ಸಲೇಷನ್ ರಿಕ್ವೆಸ್ಟ್ ರಿಸೀವ್ಡ್ ಆಗಿದೆ. ಸಿಸ್ಟಮಲ್ಲಿ ಇವಾಗ ನಿಮ್ಮ ಕ್ಯಾನ್ಸಲೇಷನ್ ಪ್ರೊಸೆಸಿಂಗ್ ಸ್ಟಾರ್ಟ್ ಆಗಿದೆ. ಸೊ ಇದು 24 ಅವರ್ಸ್ ಒಳಗಡೆ ಕ್ಯಾನ್ಸಲ್ ಆಗುತ್ತೆ. ಸೊ ನೀವು ಕ್ಯಾನ್ಸಲ್ ಮಾಡಿರುವಂಥ ಆರ್ಡರನ್ನು ನೀವೇನಾದರೂ ಆನ್ಲೈನ್ದಲ್ಲಿ ಪೇಮೆಂಟ್ ಮಾಡಿದರೆ ನಿಮಗೆ ಆ ಒಂದು ಪೇಮೆಂಟ್ ಕೂಡ ಕ್ರೆಡಿಟ್ ಆಗುವಂಥದ್ದು. ನೀವು ಯಾವುದರಲ್ಲಿ UPI ಮಾಡಿದ್ರಲ್ವಾ, ಸೊ UPI ಮುಖಾಂತರ ನೀವು ಪೇಮೆಂಟ್ ಮಾಡಿದರೆ ಆ ಒಂದು UPIಗೆ ಅಮೌಂಟ್ ರೀಫಂಡ್ ಆಗುವಂಥದ್ದು. ಸೊ ಇವಾಗ ನೋಡ್ಬೋದು, ನನಗಿಲ್ಲಿ ಮೀಶೋ ಕಡೆಯಿಂದ ರೀಫಂಡ್ ಕೂಡ ಆಗಿದೆ. ವಿತಿನ್ 2 ಅವರ್ಸ್ ಒಳಗಡೆ ಇದು ರೀಫಂಡ್ ಆಗಿದೆ. ಇಲ್ಲಿ ನೋಡ್ಬೋದು, ಇವಾಗ 214 ರೂಪಾಯಿ ನನಗೆ ರೀಫಂಡ್ ಆಗಿದೆ. ಇಲ್ಲಿ ನಾನು ಇವಾಗ ಸ್ಕ್ರೀನ್ಶಾಟ್ ಕೂಡ ಹಾಕಿದ್ದೇನೆ. ಸೊ ಇದಾಗಿತ್ತು ಇವತ್ತಿನ ಒಂದು ವೀಡಿಯೋ. ಸೊ ಇವತ್ತಿನ ಒಂದು ವೀಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಅನಿಸಿದರೆ ಲೈಕ್ ಮಾಡಿ, ಹಾಗೆ ಸಾಧ್ಯವಾದರೆ ಸಬ್ಸ್ಕ್ರೈಬ್ ಮಾಡಿ. ಸೊ ಈ ಒಂದು ವಿಡಿಯೋ ಯಾರಿಗೆ ಅವಶ್ಯಕತೆ ಇದೆ ಅವರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗೋಣ. ಅಲ್ಲಿವರೆಗೂ ಬಾಯ್, ಜೈ ಹಿಂದ್.